ಹಾಯ್ ನಮಸ್ಕಾರ. ಮಂಗಳಗೌರಿ ಕಿಚನ್ ಕಡೆ ಇದೆ. ಇವತ್ತು ಹೋಮ್ ಮೇಡ್ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಚಿಕನ್ ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅರ್ಶಿನ ಹಾಕಿಲ್ಲ, ತೊಳೆದ್ಬಿಟ್ಟು. ಕಬಾಬ್ ಪೌಡ್ರು, ಹೋಮ್ ಮೇಡ್ ಕಬಾಬ್ ಪೌಡ್ರ್ ಇದು. ಅರ್ಶಿನ ಒಂಚೂರು, ಪೆಪ್ಪರ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆ, ಹೋಮ್ ಮೇಡ್ ಪೌಡ್ರು ನಾನೇ ಮಾಡಿರೋದು ಮನೇಲಿ. ಮಿಕ್ಸ್ ಮಾಡೋಣ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇರುತ್ತೆ, ಕಬಾಬ್ ಪೌಡ್ರಲ್ಲಿ ಹಾಕಿರ್ತೀವಿ. ಸ್ವಲ್ಪ ಹಾಕ್ತೀನಿ. ಚಿಕನ್ ಹಾಕೋಣ ಈಗ. ಹೋಮ್ ಮೇಡ್ ಕಬಾಬ್ ಪೌಡ್ರ್ ಇದು, ಮನೇಲಿ ಮಾಡಿರೋದು. ಚೆನ್ನಾಗಿರುತ್ತೆ, ಕಲರ್ ಏನಿಲ್ಲ. ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಪುದೀನ, ಚೂರು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಕಿರ್ತೀನಿ ಅದರಲ್ಲಿ, ಆದ್ರೂ ಒಂಚೂರು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಹಾಕಿದ್ರೆ. ಒಂದು ಅರ್ಧ ನಿಂಬೆಹಣ್ಣು ಇಟ್ಬಿಡೋಣ. ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಈಗ. ಆಗಿದೆ ಕಲಸಿ. ಇದರಲ್ಲಿ ಹಾಕ್ಬಿಟ್ಟು ಒಂದು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಬೇರೆ ಬಾಟ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡೋಣ 1 ಅವರ್. ಆಮೇಲೆ ಕಬಾಬ್ ಹಾಕೋಣ. ಕರಿ ತೋರಿಸ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹೋಮ್ ಮೇಡ್ ಕಬಾಬ್. ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ. 1 ಅವರ್ ಸಾಕು, ಆಮೇಲೆ ಹಾಕ್ತೀನಿ ಕಬಾಬ್. ನೋಡಿ 1 ಅವರ್ ಆಗಿದೆ. ಕಬಾಬು ನೆನೆಸಿಟ್ಟಿದ್ವಲ್ಲ, ಮ್ಯಾರಿನೇಟ್ ಮಾಡಿ 1 ಅವರ್ ಆಗಿದೆ. ಇವಾಗ ಕಬಾಬ್ ಹಾಕೋಣ. ಕಬಾಬ್ ಹಾಕಿ ಮುದ್ದೆ ಒಂದು ಚಟ್ನಿ ಮಾಡೋಣ. ಒಂದು ಚಟ್ನಿ ಮಾಡೋಣ. ಏನು ಅಂದರೆ ಪುದೀನ, ನೋಡಿ ಪುದೀನ, ಕೊತ್ತಂಬರಿ, 1 ಇಂಚು ಶುಂಠಿ, ಬೆಳ್ಳುಳ್ಳಿ ಒಂದು 4, ಹಸಿಮೆಣಸಿನ್ಕಾಯಿ ಒಂದು 4, ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿಗೆ ಒಂಚೂರು ಹುಣಸೆಹಣ್ಣು, ಇಷ್ಟು ಹುಣಸೆಹಣ್ಣು, ನೆನೆಸಿರೋ ಹುಣಸೆಹಣ್ಣು ಇಷ್ಟು, ಮೊಸರು ಒಂದು ಸ್ವಲ್ಪ, ಗ್ರೀನ್ ಚಟ್ನಿ. ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ. ಇದನ್ನು ಅಷ್ಟೊತ್ತಿಗೆ ಎಣ್ಣೆ ಹಾಕ್ಬಿಟ್ಟು ಹೋಗೋಣ. ಕಬಾಬ್ಗೆ ಕಾಯ್ತಾ ಇರುತ್ತೆ. ಸ್ಟವ್ ಚೆನ್ನಾಗಿ ಕಬಾಬಿಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಚಟ್ನಿ ರುಬ್ಕೊಂಡ್ಬಂದ್ಬಿಡ್ತೀನಿ. ಎಣ್ಣೆ ಸ್ವಲ್ಪನೇ ಹಾಕ್ತೀನಿ ಸಾಕು.
ಹಾಕ್ಬೋದು. ಕರ್ದಿರೋ ಎಣ್ಣೆ ತಿರ್ಗಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಬಿಸಿ ಆಗ್ತಾ ಇರಲಿ, ನಾನು ಚಟ್ನಿ ರುಬ್ಕೊಂಬಂದ್ಬಿಡ್ತೀನಿ. ರುಬ್ಕೊಂಬಂದಿದ್ದೀನಿ ಚಟ್ನಿ ನೋಡಿ. ಇದೊಂದು ಕಪ್ಪಗೆ ಸರ್ವ್ ಮಾಡೋಣ. ಕಪ್ಪಗೆ ಸರ್ವ್ ಮಾಡಿದ್ದೀನಿ ನೋಡಿ. ಕಬಾಬ್ ಎಣ್ಣೆ ಕಾಯ್ದಿದೆ ನೋಡೋಣ. ಕಬಾಬ್ ಹಾಕೋಣ ಎಣ್ಣೆಗೆ. ಫ್ರೈ ಆಗಲಿ, ಅದು ಒಂದು 5 ನಿಮಿಷ ಬೇಕು ಫ್ರೈ ಆಗೋಕ್ಕೆ. ಫ್ರೈ ಆಗಲಿ. ಮನೆಯಲ್ಲಿ ಮಾಡಿರುವ ಕಬಾಬ್. ನಾನೇ ಮನೇಲಿ ಮಾಡಿರೋ ಪೌಡ್ರು ಇದು, ಚೆನ್ನಾಗಿರುತ್ತೆ. ನೋಡಿ ಆಗಿದೆ ಇದು. ತೆಗೆಯೋಣ. ಇದಕ್ಕೇನು ಬೇರೆ ಕಲ್ಲರ್ ಏನೂ ಹಾಕಿಲ್ಲ. ಮನೇಲಿ ಹೋಮ್ ಮೇಡ್ ಪೌಡ್ರ್ ಮಾಡಿರೋದಷ್ಟೇ. ಫುಡ್ ಕಲರ್ ಅದೆಲ್ಲ ಏನೂ ಹಾಕಿಲ್ಲ. ಬನ್ನಿ ಸರ್ವ್ ಮಾಡೋಣ ಪ್ಲೇಟ್. ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಹೋಮ್ ಮೇಡ್ ಕಬಾಬ್. ಫುಡ್ ಕಲರ್ ಏನೂ ಹಾಕಿಲ್ಲ ನೋಡಿ. ಹೆಂಗಿದೆ ನೋಡಿ. ಫುಡ್ ಕಲರ್ ಏನೂ ಇಲ್ಲ. ನ್ಯಾಷನಲ್ ಪೌಡ್ರ್ ಹಾಕಿ, ಮಾಮೂಲಿ ಮನೇಲಿ ಮಾಡಿರೋ ಪೌಡ್ರ್ ಹಾಕಿ ಕಬಾಬ್ ಮಾಡಿದ್ದೀನಿ. ಹೆಂಗಿದೆ ಅಂತ ಅಂದ್ಬಿಟ್ಟು ಹೇಳಿ, ಒಂದು ಕಮೆಂಟ್ ಹಾಕಿ ಫ್ರೆಂಡ್. ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ ಹೆಂಗಿದೆ. ಬನ್ನಿ ತಿನ್ನೋಣ ಬಿಸಿ ಬಿಸಿ ಕಬಾಬ್.